ಆ್ಯಂಡ್ ಫ್ರೆಂಡ್ಸ್ ಫುಲ್ ಕಾಲೇಜೇ ಖಾಲಿ ಆಗಿಬಿಟ್ಟಿದೆ, ಫುಲ್ ಕಾಲೇಜ್ ಲಿಟ್ರಲಿ. ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ಬ್ಲಾಗಿಗೆ. ಆ್ಯಂಡ್ ಮತ್ತೆ ನಿಮ್ಮ ಬ್ಲಾಗರ್ ಬಂದ್ಬಿಟ್ಟಿದ್ದಾನೆ ಬ್ಲಾಗ್ ಹಾಕೋಕ್ಕೆ. ಆ್ಯಂಡ್ ಇವತ್ತು ಸ್ವಲ್ಪ ಏನು ಗೊತ್ತಾ, ಈ ಬ್ಲಾಗಲ್ಲಿ ಇದೇ ಲಾಸ್ಟ್ ರೋಸಾ ಆಫ್ ದಿಸ್ ಮಂತ್. ಇವತ್ತು ಲಾಸ್ಟ್ ರೋಸಾ. ಆ್ಯಂಡ್ ಸೌದಿದಲ್ಲಿ ಇವಾಗ ಈದ್ ನಡೀತೈತೆ. ಬಿಕಾಸ್ ಅಲ್ಲಿ ಒಂದು ದಿವಸ ಎಕ್ಸ್ಟ್ರಾ ತಾನೇ ಇರೋದು. ಸೊ ಅಲ್ಲಿ ನೆನ್ನೆನೇ ಚಾಂದ್ ರಾತ್ ಕಾಣಿಸ್ಬಿಟ್ಟಿದೆ. ಸೊ ನಮಗೆ ಈ ನೈಟು ಚಾಂದ್ ರಾತ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಖುಷಿ ಆಗ್ತೈತೆ ಆ್ಯಂಡ್ ಆಲ್ಸೋ ಸ್ಯಾಡ್. ಬಿಕಾಸ್ ಇವತ್ತೇ ಲಾಸ್ಟ್ ರೋಸಾ ಅಲ್ಲ. ಈ ರೋಸಾ ಆದಮೇಲೆ ನಾಳೆಯಿಂದ ಇಕ್ಕೋದಿಲ್ಲ, ಏನಿಲ್ಲ ರೋಸಾ ಇಕ್ಕೋದು. ಅದೇ ಇವತ್ತು ಬೇರೆ ಫ್ರೈಡೇ. ಆ್ಯಂಡ್ ಫ್ರೈಡೇ ಕಾಲೇಜ್ ಐತೆ, ಇವತ್ತೈತೆ ಕಾಲೇಜ್. ಆ್ಯಂಡ್ ನಾಳೆ ಇಲ್ಲ, ನಾಳೆನೇ ಇದಲ್ಲ. ಆ್ಯಂಡ್ ಓಕೆ, ಸೊ ಲಾಸ್ಟ್ ರೋಸಾ ಆಗುತ್ತೆ ಈ ವ್ಲಾಗು. ಆ್ಯಂಡ್ ರಂಜಾನ್ ಸೀರೀಸ್ದು ಇದೆ ಲಾಸ್ಟ್ ವೀಡಿಯೋ. ಸೊ ನಾಳೆಯಿಂದ ನಾಳೆನೇ ಲಾಸ್ಟ್ ವೀಡಿಯೋ, ಬಿಕಾಸ್ ನಾಳೆನೂ ಐತಲ್ಲ ಇದು. ಓಕೆ, ವಿಡಿಯೋನ ಜಲ್ದಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಸೆಹರಿ ಮಾಡೋಕ್ಕೆ ಹೋಗೋಣ. ಆ್ಯಂಡ್ ನೌ ದ ಟೈಮ್ ಈಸ್ 4:52. ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ, ಏನಿಲ್ಲ ಟೈಮ್ ಅಷ್ಟು. ಹೋಗೋಣ ಫಸ್ಟ್ ಊಟ ತಿನ್ನೋಕ್ಕೆ, ಸೆಹರಿ ಮಾಡೋಕ್ಕೆ. ಆ್ಯಂಡ್ ಫ್ರೆಂಡ್ಸ್ ಇವತ್ತು ಇಲ್ಲಿ ನೋಡಿ, ಸ್ವಲ್ಪ ಚಿಕನ್ ಸಾಂಬಾರ್ ಆ್ಯಂಡ್ ಆಲ್ಸೋ ವೈಟ್ ರೈಸ್ ಆ್ಯಂಡ್ ನಾರ್ಮಲ್ ದಾಲ್ ಇದೇನಿದು ಕರಿ ಸೊ ಇದು ದಾಲ್ ಪಪ್ಪು ಸಾರು ನೋಡ್ಬೋದು, ಇಷ್ಟೈತೆ. ಓಕೆ, ಆಮೇಲೆ ಕರ್ಡ್ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಇವಾಗ ಜಸ್ಟು ಸೆಹರಿ ಎಂಡ್ ಆಗೋಯ್ತು, ಬಿಕಾಸ್ ಅಜಾನ್ ಆಗ್ತಿದೆ. ಲಾಸ್ಟ್ ಸೆಹರಿ ಆಫ್ ದಿಸ್ ಮಂತ್. ಸೊ ನೋಡ್ಬೋದು ಅಜಾನ್ ಆಗ್ತಿದೆ ಇನ್ನು. ಇದು ಓಕೆ ಎರಡು ಮಸ್ಜಿದ್ ಐತಲ್ಲ, ಸೊ ಎರಡು ಮಸ್ಜಿದ್ದು ಆಗ್ತಿರೋದು. ರೆಡಿ ಆಗಿಬಿಟ್ಟಿದ್ದೀನಿ ಕಾಲೇಜಿಗೆ. ಆ್ಯಂಡ್ ಇವತ್ತು ಫ್ರೈಡೇ ಅಲ್ಲ, ಸೊ ಕಾಲೇಜ್ ಟಿ ಶರ್ಟು, ಅದ್ರ ಮೇಲೆ ಒಂದು ಬ್ಯಾಗಿ ಪ್ಯಾಂಟ್ ಮತ್ತು ಚಾಲ್ಸಿಯ ಶೂಸ್. ನನ್ನ ಫೇವ್ರೆಟ್ ಬೂಟ್ಸ್ ಅದು. ಒಂದು ಸತಿ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಬೂಟ್ ಯಾವುದು. ಲೈಕ್ ಬೂಟ್ಸ್ ಅದ, ಶೂಸ್, ಬೂಟ್ಸ್ ಇರ್ಬೋದು, ಸ್ನಿಕರ್ಸ್ ಇರ್ಬೋದು, ಆ ಥರ. ನಂದು ಎರಡೇ ಫೇವ್ರೆಟ್, ಒಂದು ಚಾಲ್ಸಿಯ, ಇನ್ನೊಂದು DMS. ಎರಡೇ ನನಗೆ ಬೇಕಾಗಿದೆ. ಆ್ಯಂಡ್ ಇವತ್ತು ಸ್ವಲ್ಪ ಯಾವ ಬೈಕ್ ಕೊಡ್ತಿದ್ದೀನಿ ಒಂದು ಸತಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಬುಕ್ಕು ನಾನು ಕೈಯಲ್ಲೇ ಎತ್ಕೊಂಡು ಹೋಗ್ತಿದ್ದೀನಿ, ಬಿಕಾಸ್ ನನ್ನ ಬ್ಯಾಗು ಇನ್ನೂ ಆಡಿಟೋರಿಯಮಲ್ಲಿ ಐತೆ. DJ ನೈಟ್ ದಿವಸ ಬಿಟ್ಟಿರೋದು, 2 ವೀಕ್ಸ್ ಆಗೋಕ್ಕೆ ಹೋಗ್ತೈತೆ. ಐ ಥಿಂಕ್ ಇದು ಇವತ್ತು 2 ವೀಕ್ಸ್, ಸೆಕೆಂಡ್ ವೀಕ್ ಇದು. ಅದು ಲೆಟರ್ ಏನೋ ಕೊಡಬೇಕಂತೆ ಪ್ರಿನ್ಸಿಪಾಲ್ ಸರಿಗೆ, ಆಡಿಟೋರಿಯಂ ಗೇಟ್ ಓಪನ್ ಮಾಡೋಕ್ಕೆ. ಆ ಲೆಟರ್ ಕೊಟ್ಟು ಅಪ್ರೂವಲ್ ಆದರೆ ಮತ್ತೆ ಅವ್ರು ಕರೀತಾನೆ ನನಗೆ ಕರೆದು ನಾನು ಹೋಗಿ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ನನ್ನ ಬ್ಯಾಗ್ ತೊಗೊಂಡು ಮತ್ತೆ ಬರಬೇಕು. ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇದೆ. ಒಂದು ಗೇಟ್ ಓಪನ್ ಮಾಡೋಕ್ಕೆ, ಆಡಿಟೋರಿಯಂ ಗೇಟ್, ಅಲ್ಲೊಂದು ಮರ್ತೋಗ್ಬಿಟ್ಟಿರೋದು. ಏನು ಮಾಡೋಣ ಫ್ರೆಂಡ್ಸ್, DJ ನೈಟ್ ದಿವಸ ನೆನಪೇ ಇದ್ದಿಲ್ಲ, ಹಾಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಓಕೆ, ನೋ ಪ್ರಾಬ್ಲಮ್. ಇವಾಗ ಹೋಗೋಣ. ನನ್ನ ಗಾಡಿಯಲ್ಲಿ ಫುಲ್ ಪೆಟ್ರೋಲ್ ಆಯ್ತು ಇವತ್ತು. ಎತ್ಸಿ ಇವತ್ತು ತೊಗೊಂಡೇಬೇಕು ಬ್ಯಾಗ್, ಹೆಂಗಾದರೂ ಮಾಡಿ. ಅದಕ್ಕೆ ಲೆಟರು ಬರೆದಿದ್ದೀನಿ. ಮ್ಯಾಮ್ ಸಿಗ್ನೇಚರ್ ಐತೆ, HOD ಮ್ಯಾಮ್ ಸಿಗ್ನೇಚರ್ ಬೇಕಷ್ಟೆ. ಸೊ ನೋಡ್ಬೋದು ಇಲ್ಲಿ. ಲೆಟ್ಸಿ ಹೋಗೋಣ. ಸೊ ಫ್ರೆಂಡ್ಸ್, ಕಾಲೇಜಲ್ಲೂ ಬಂದುಬಿಟ್ಟಿದ್ದೀನಿ ನಮ್ಮ B ಬ್ಲಾಕ್ ಹತ್ರ. ಸೊ ಯಾರೂ ಇಲ್ಲ ನೋಡ್ಬೋದು. 8:20ಗೆ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಜಾಸ್ತಿನೇ ಜಲ್ದಿ.
ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಐ ಆಲ್ಸೋ ಡೋಂಟ್ ನೋ. ಇಂಗ್ಲೀಷನ್ನು ಈ ಥರ ಮಾತಾಡ್ತಿದ್ದೀನಿ. ಥು. ಆ್ಯಂಡ್ ಫ್ರೆಂಡ್ಸ್, ಫುಲ್ ಕಾಲೇಜೇ ಖಾಲಿ ಆಗಿಬಿಟ್ಟಿದೆ. ಫುಲ್ ಕಾಲೇಜ್ ಲಿಟ್ರಲಿ ನೋಡಿ. ಯಾವ ಥರ ಆಯ್ತಂದರೆ ಒಬ್ಬರು ಇಲ್ಲ, ಯಾವ ಕ್ಲಾಸಲ್ಲೂ ಯಾರೂ ಇಲ್ಲ. ನಾರ್ಮಲಿ ಇಲ್ಲಿ ಕ್ಲಾಸ್ ನಡೆಯುತ್ತೆ ನೋಡಿ, ಯಾವ ಕ್ಲಾಸ್ ಹೋಗಿದ್ರು ಯಾರೂ ಇಲ್ಲ ಫ್ರೆಂಡ್ಸ್. ಲಿಟ್ರಲಿ ಇವಾಗ ಏನು ಹೇಳೋದು, ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಆಗಿರೋದು. ಫ್ರೈಡೇ ಅದು ಬೇರೆ, ಸ್ಯಾಟರ್ಡೇ ಆಗೋದು ಮೇನ್. ನಾರ್ಮಲಿ ಸ್ಯಾಟರ್ಡೇ ಆಗೋದು, ಬಟ್ ಫ್ರೈಡೇ ಯಾರಿಲ್ಲ. ಇದು ಬೇರೆ ಕ್ಲಾಸ್, ನಮ್ಮ ಸೀನಿಯರ್ಸೇ ಬಂದಿಲ್ಲ, ನಾವು ಬಂದಿದ್ದೀವಿ. ನೋಡೋಣ ನೆಕ್ಸ್ಟ್ ಟೈಮಿಂದ ನಾವು ಸೀನಿಯರ್ಸ್ ಆಗಬೇಕು. ಇವಾಗ ಫುಲ್ ಕಾಲೇಜ್ ಮಸ್ತಾಗಿ ಖಾಲಿ ಇದೆ, ಎಂಜಾಯ್ ಮಾಡೋದು ನಡೆಯುತ್ತೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಲಿಟ್ರಲಿ ಫುಲ್ ಕಾಲೇಜ್ ಎಂಟಿ. ಏಯ್ ಶ್ರೀತನ್ ಕಮ್ರಾ. ಎಲ್ಲ ಒಂದು ಶ್ರೀತನ್ ಸಿಗ್ದ ಅಲ್ಲಿ ಆ್ಯಂಡ್ ನಮ್ಮ ಗ್ರೂಪಿಂದ ಇಷ್ಟೇ ಮೆಂಬರ್ಸ್ ಫ್ರೆಂಡ್ಸ್ ಪ್ರೆಸೆಂಟ್. ಝೈನಬು ಅಬ್ಸೆಂಟು. ಧೀರಜ್ ಆ್ಯಂಡ್ ಫುರ್ಖಾನ್ ಅಬ್ಸೆಂಟ್ ಎಲ್ಲರೂ. ಹಾಂ ನೋಡಿ, ಇವಾಗ ಹಿಂದಿಗೆ ಹೋಗೋದಾ ಬೇಡವಾ? ಅಟೆಂಡ್ ಕರೆಕ್ಟ್ ಅಲ್ಲಿ ಫ್ರೆಂಡ್ಸ್. ಜಾಸ್ತಿ ಬೋರ್ ಆಗ್ತಿದೆ. ಇದ್ದವರು ಹೋಗ್ಬಿಟ್ರು ಊಟ ತಿನ್ನೋಕ್ಕೆ. ನನ್ನ ಗ್ರೂಪಲ್ಲಿ ಊಟ ತಿನ್ನೋಕೆ ಆಚೆ ಹೋಗ್ತಿದ್ದಾರೆ. ಆ್ಯಂಡ್ ನಾನು ಉಪವಾಸ ಇದ್ದೀನಿ. ಫೈನಲಿ ಮನೆಗೆ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಟೈಮ್ ಲಿಟ್ರಲಿ 6:30 ಆಗ್ತೈತೆ. ಟೈಮ್ ಎಂಡ್ ಆಗಿಬಿಟ್ಟಿದೆ. ಲಾಸ್ಟ್ ರೋಸಾ ಇಫ್ತಿಯಾರಿ ಸ್ಟಾರ್ಟ್. ಸೊ ಲಿಟ್ರಲಿ ಟೈಮ್ ಆಗಿಬಿಟ್ಟಿದೆ. ಹೋಗೋಣ ಇವಾಗ ಜಸ್ಟ್ ಅಲ್ಲಿ ಇಫ್ತಿಯಾರಿಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ 6:30 ಆಗ್ತೈತೆ. ಲಿಟ್ರಲಿ 1-2 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಫುಲ್ ಹೇಳ್ಬಿಡ್ತೀನಿ 1-2 ಮಿನಿಟ್ಸ್ ಏನೇನೈತಂತ. ಇವಾಗ ತನಕ ನೋಡಿದ್ದೀರ ನಾನು ಕಾಲೇಜಲ್ಲಿ ಇದ್ದೆ, ಬಟ್ ಇವಾಗ ನಾನು ಮನೆಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಫುಲ್ಲಿ ಎಕ್ಸೈಟೆಡ್ ಆ್ಯಂಡ್ ಫುಲ್ಲಿ ಸ್ವಲ್ಪ ಸ್ಯಾಡ್ ಮೂಮೆಂಟು ಐತೆ. ಬಿಕಾಸ್ ಇದೇ ಲಾಸ್ಟ್ ಇಫ್ತಿಯಾರಿ ಆಫ್ ದಿಸ್ ಮಂತ್ ಆ್ಯಂಡ್ ದಿಸ್ ಇಯರ್. ಲಿಟ್ರಲಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಯಾವಾಗ 4th ಸೆಮ್ಮಲ್ಲೇನೋ ಮತ್ತೆ ರೋಸಾ ಇಕ್ಕೋದು. ವಾ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಇವಾಗ ಟೈಮ್ ಆಗಿಬಿಟ್ಟಿದೆ 6:31. ಸೊ ಬಿ ರೆಡಿ ಫ್ರೆಂಡ್ಸ್. ತೋರಿಸ್ತೀನಿ. ಇವತ್ತೇನೋ ಜಾಸ್ತಿ ಇಲ್ಲ ಇಫ್ತಿಯಾರಿದಲ್ಲಿ, ನಾರ್ಮಲ್ ಫ್ರೂಟ್ಸ್ ಇರೋದಷ್ಟೇ. ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಸಮೋಸ ಏನೇನೈತಂತ. ಆ್ಯಂಡ್ ನಮ್ಮಪ್ಪ ಇನ್ನೂ ಜ್ಯೂಸ್ ಮಾಡ್ತಿದ್ದಾರೆ, ಆ್ಯಪಲ್ ಜ್ಯೂಸ್. ನೋಡಿ ಮೆಹಂದಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ನಾನು ಕಾಲೇಜಲ್ಲಿದ್ದೆ ತಾನೇ ಅವಾಗ ಹೋಗಿರೋದು. ಬಾಬಾ ಯಾವ ಥರ ಆಗ್ಬಿಟ್ಟಿದೆ. ತಿನ್ನೋದು ಯಾವ ಥರ ಅದು ನೋಡೋಣ. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇಫ್ತಿಯಾರಿ. ಸಾರಿ ಫ್ರೆಂಡ್ಸ್, ಸಾರಿ ನೋಡಿ ನಮ್ಮಪ್ಪ ಯಾವ ಥರ ಮಾಡಿದ್ದಾರೆ ಆ್ಯಪಲ್ ಜ್ಯೂಸ್. ವೈಟ್ ಕಲರ್ ಎಂತೂ ಕೈತೆ ಗೊತ್ತಿಲ್ಲ. दूध डालेंगे बा. हाँ ಮಿಲ್ಕ್ ಆಗಿದ್ದಾರೆ, ಅದಕ್ಕೆ ವೈಟ್ ಇರೋದು. ಓಕೆ ದೆನ್. ಫ್ರೆಂಡ್ಸ್ ಇದೇ ಲಾಸ್ಟ್ ಕೈ ಸಮೋಸಾ ಆ್ಯಂಡ್ ಆಶ್. ಸೊ ಅಲ್ವಿದಾ, ಚೇರ್ಸ್. ಲಾಸ್ಟ್ ಬಾಯ್ ಬಾಯ್. ಇದೆ ಲಾಸ್ಟ್ ಇವತ್ತು. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಇವತ್ತಿಗೆ ಲಾಸ್ಟ್ ರೋಸಾ ಎಂಡ್ ಆಗೋಯ್ತು. ಆ್ಯಂಡ್ ಲಾಸ್ಟ್ ಸಹರಿ, ಲಾಸ್ಟ್ ಇಫ್ತಿಯಾರಿ ಈ ಇಯರಿಗೆ ಎಂಡೆಡ್. ಆ್ಯಂಡ್ ವೇಟಿಂಗ್ ಫಾರ್ ಚಾಂದ್. ಇವತ್ತು ಅದು ಬೇರೆ ಚಾಂದ್ರ ತಾನೆ. ನೋಡೋಣ ಎಲ್ಲಿ ಕಾಣಿಸುತ್ತಂತ. ಇವತ್ತು ಸ್ವಲ್ಪ ಕ್ಲೌಡಿ ಐತೆ, ನೋಡ್ಬೋದು ಕ್ಲೌಡ್ಸು. ಐ ಹೋಪ್ ಕಾಣಿಸ್ಬೇಕು, ಐ ಹೋಪ್. ಆ್ಯಂಡ್ ಹೋಪಿಂದ ಲೆಟ್ಸ್ ಸಿ. ಇವಾಗ ಜಸ್ಟ್ ಮಗ್ರಿಬ್ ಅಜಾನ್ ಆಗಿದೆ, ನಮಾಜ್ ಮಾಡ್ಕೊಳ್ಳೋಣ.
ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಸತಿ ಜರ್ನಿ ಯಾವ ಥರ ಇತ್ತು ಫ್ರೆಂಡ್ಸ್ ಈ ರಂಜಾನಲ್ಲಿ. ಆ್ಯಂಡ್ ಆಲ್ಸೋ ಈ ರಂಜಾನಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆಗಿದೆ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಫ್ರೆಂಡ್ಸ್. ಆ್ಯಂಡ್ ಎವ್ರಿ ರಂಜಾನ್ ವ್ಲಾಗ್ ಎವ್ರಿ ರೋಸಾ ವ್ಲಾಗ್ ಮಸ್ತಾಗಿ ಹೋಗಿದೆ. ಲಿಟ್ರಲಿ ಹೇಳ್ತಿದ್ದೀನಿ, ಸ್ಯಾಟಿಸ್ಫೈಡ್ ಫ್ರೆಂಡ್ಸ್. 55 ವ್ಯೂಸ್ ಇವಾಗ ತನಕ 55 ವ್ಯೂಸ್ಗೆ ಸ್ಯಾಟಿಸ್ಫೈ ಆಗ್ತಿದ್ದೀನಿ. ಲೆಟ್ಸ್ ಸಿ ಫ್ಯೂಚರಲ್ಲಿ ನೋಡಬೇಕು. ಇನ್ಶಾ ಅಲ್ಲ ಒಂದು 10K ವ್ಯೂಸ್ಗೆ ಸ್ಯಾಟಿಸ್ಫೈ ಆಗೋದು ಆ ಥರ ಏನಾದರೂ ಹೈ ಲಿಮಿಟ್ಸ್ ಇದೆ ಫ್ಯೂಚರಲ್ಲಿ ಆಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಈದ್ ಮುಬಾರಕ್ ಟು ಎವ್ರಿ ಮೈ ಮುಸ್ಲಿಮ್ ಫಾಲೋವರ್ ಆ್ಯಂಡ್ ಆಲ್ಸೋ ನಾರ್ಮಲ್ ಫಾಲೋವರ್ಸ್ಗೂ ಈದ್ ಮುಬಾರಕ್. ಬಿಕಾಸ್ ಇದು ವಿಡಿಯೋ ನಾನು ಈದಲ್ಲಿ ಹಾಕೋದು. ಒಂದು ದಿವಸ ಗೊತ್ತಲ್ಲ ಎಕ್ಸ್ಟೆಂಡ್ ಆಗುತ್ತೆ, ಒಂದು ದಿವಸ ವ್ಲಾಗಿಂಗು, ಇನ್ನೊಂದು ದಿವಸ ಅಪ್ಲೋಡಿಂಗು. ಅದು ಮಾಡ್ತಿಲ್ಲ, ಓಕೆ, ನೋ ಪ್ರಾಬ್ಲಮ್. ಬಟ್ ಈದ್ ಮುಬಾರಕ್ ದೋಸ್ತು. ಆ್ಯಂಡ್ ಫೈನಲಿ ಇವಾಗ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ಸೀರೀಸ್ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ರಂಜಾನ್ ಇಲ್ಲಿಗೆ ಎಂಡ್ ಆಗುತ್ತೆ, ಈ ಇಯರ್ದು ರಂಜಾನ್. ಸೊ ಆ್ಯಂಡ್ ಫೈನಲಿ ಈದ್ ಮುಬಾರಕ್ ಒನ್ಸ್ ಅಗೇನ್. ಆ್ಯಂಡ್ ಫ್ರೆಂಡ್ಸ್, NCC ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಐತೆ. NCC ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಐತೆ. ಏನಂದರೆ ಇವಾಗ NCC ನಾರ್ಮಲಿ ಮಂಡೇ ಟ್ಯೂಸ್ಡೇ ಇದ್ದಿದ್ದು, ಬಟ್ ನಥಿಂಗ್. ಇವಾಗಿಂದ ಸ್ವಲ್ಪ ಚೇಂಜಸ್ ಬಂದೈತೆ. ಈ ಚೇಂಜಸ್ಸಿಂದ ಸ್ವಲ್ಪ ಸ್ಯಾಟಿಸ್ಫೈಡ್ ಇದ್ದೀನಿ. ಬಿಕಾಸ್ ಇವಾಗಿಂದ ಎಷ್ಟು ದಿವಸ ಅದು ಗೊತ್ತಿಲ್ಲ, ಬಟ್ ಸ್ವಲ್ಪ ದಿವಸ ಆದ್ರೂ ನಮಗೆ 1 ವೀಕಲ್ಲಿ 1 ಡೇ 1 ಅವರ್ ಅಷ್ಟೇ. ಏನೇನು ಮತ್ತೆ 1 ವೀಕಲ್ಲಿ ಮುಂಚೆ 2 ಡೇಸ್ ಇದ್ದಿದ್ದು, 2 ಡೇಸ್ ಮಂಡೇ ಟ್ಯೂಸ್ಡೇ, ಅದು ಬೇರೆ ಆಫ್ಟರ್ನೂನಿಂದ ಈವ್ನಿಂಗ್ ತನಕ 4:30 ತನಕ. ಬಟ್ ಇವಾಗ ಬಂದಿರೋ ಅಪ್ಡೇಟ್ಸಿಗೆ 1 ವೀಕಲ್ಲಿ 1 ಡೇ ಮಂಡೇ ಟ್ಯೂಸ್ಡೇ ಯಾವುದಾದ್ರೂ 1 ಡೇ 1 ಅವರ್ NCC ಇರುತ್ತೆ. ಆ್ಯಂಡ್ ಅದು ಬೇರೆ ನಾರ್ಮಲ್ NCC ಯೂನಿಫಾರ್ಮ್ ಅಲ್ಲ, NCC ಟ್ರ್ಯಾಕ್ಸಲ್ಲಿ ಹೋಗೋದು. ಈ ಅಪ್ಡೇಟ್ ಸ್ವಲ್ಪ ಡಿಫ್ರೆಂಟ್ ಸೌಂಡ್ ಮಾಡ್ತೈತೆ. ಲೆಟ್ಸ್ ಸಿ. ಎಂತಕ್ಕಂದರೆ ಇವಾಗ ಅಷ್ಟೇನು ಹೇರ್ ಸ್ಟೈಲ್ಗೆ ಏನು ಹೇಳಲ್ಲ. ಆ್ಯಂಡ್ ಆಲ್ಸೋ PI ಸರು ಬರಲ್ಲ ಸ್ವಲ್ಪ ದಿವಸ. ಎಂತಕ್ಕಂದರೆ ಇವಾಗ ಸೆಕೆಂಡ್ ಇಯರ್ಸಿಗೆ ಎಕ್ಸಾಮ್ಸ್ ಎಂಡ್ ಆಗಿಬಿಟ್ಟಿದೆ. ಲೈಕ್ B.Set C.Set ಅವ್ರು ಕಂಪ್ಲೀಟ್ ಆಗಿಬಿಟ್ಟಿದೆ ಎಕ್ಸಾಮ್ಸ್. ಆ್ಯಂಡ್ ಫಸ್ಟ್ ಇಯರ್ಸಿಗೆ ಎಕ್ಸಾಮ್ ಇರಲ್ಲ NCCದಲ್ಲಿ. ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಆಗೋದು B ಸರ್ಟಿಫಿಕೇಟ್ ಹೇಳ್ಬೇಕಂದ್ರೆ. ಬಿಕಾಸ್ ನಾನು ಡಿಗ್ರಿ ಸ್ಟೂಡೆಂಟು, ಸೊ ನನಗೆ A ಸರ್ಟಿಫಿಕೇಟ್ ಇರಲ್ಲ. A ಸರ್ಟಿಫಿಕೇಟ್ ಓನ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಆ್ಯಂಡ್ ಅಷ್ಟೇ ಇರೋದು. ಸೊ ಇವಾಗ ಸ್ವಲ್ಪ ಎಂಜಾಯ್ ಮಾಡೋಣ. ಆ್ಯಂಡ್ ಎಂಜಾಯ್ ಎಲ್ಲ ಫಸ್ಟ್ ಆಫ್ ಆಲ್ 1 ಅವರ್ ಏನು ಮಾಡೋದಂದರೆ, 1 ಅವರಲ್ಲಿ RDC ಇವಾಗ ಸೆಲೆಕ್ಷನ್ಸ್ ಸ್ಟಾರ್ಟ್ ಆಗ್ತಿದ್ದಾರೆ. ಸೆಲೆಕ್ಷನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಇವಾಗ ನೆಕ್ಸ್ಟ್ RDC ಮತ್ತು TSC ಕ್ಯಾಂಪಿಗೆ ಸೆಲೆಕ್ಷನ್ಸ್ ಇರುತ್ತಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ. ಲೈಕ್ ಏಪ್ರಿಲ್ ಮೇದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಸೆಲೆಕ್ಷನ್ಸ್. ಆ್ಯಂಡ್ ನಾನು RDC ಕೊಟ್ಟಿದ್ದೀನಿ. RDC ಡ್ರಿಲ್ಲಾಗಿ ಅದು ಬೇರೆ RDC ಡ್ರಿಲ್ಲು. ಆ್ಯಂಡ್ TSC OT ಲೈಕ್ ಆಬ್ಸ್ಟಿಕಲ್ ಟ್ರೈನಿಂಗ್, ಇದೆರಡಿಗೆ ಹೆಸರು ಕೊಟ್ಟಿದ್ದೀನಿ. ಎಂತಕ್ಕಂದರೆ RDCದಲ್ಲಿ ಡ್ರಿಲ್ ನನಗೆ RDC ಡ್ರಿಲ್ಲೇ ಬರೋದು. ಫಸ್ಟ್ ಆಫ್ ಆಲ್ ಮಾಡೋದು RDC ಡ್ರಿಲ್ಲೇ ನಾನು. ಅಲ್ಲಿ ನಾರ್ಮಲ್ ಡ್ರಿಲ್ ನಾನು ಮುಟ್ಟಕ್ಕೆ ಹೋಗಲ್ಲ, ಫಸ್ಟಿಂದನೂ ಇದೆ ನಂದು. ಸೊ ಇವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ RDC ಡ್ರಿಲ್ಲು. 50 to 70% ಕಲ್ತ್ಕೊಂಡಿದ್ದೀನಿ. ಇವಾಗ ಏನಂದರೆ ಡೀಟೇಲ್ಸ್ ಸ್ವಲ್ಪ ಕಲ್ತ್ಕೊಂಡ್ರೆ ಸಾಕು. ಆ್ಯಂಡ್ ಹ್ಯಾಂಡ್ ಸ್ವಿಂಗ್ದು ಸ್ವಲ್ಪ ಏನಾದರೂ ಮಾಡಬೇಕು. ಆ್ಯಂಡ್ ಹೈಟ್ ನನಗೆ ಅದೇ ಡೌಟ್ ಆಗ್ತಿರೋದು. ಹೈಟಿಗೆ ಎಲ್ಲಾದರೂ ನಾನು ರಿಜೆಕ್ಟ್ ಆಗಿಬಿಟ್ರೆ ಸ್ಯಾಡೆಸ್ಟ್ ಮೂಮೆಂಟ್ ಆಗಿಬಿಡುತ್ತೆ NCCದಲ್ಲಿ. ಟ್ರೈ ಮಾಡ್ತೀನಿ ಆದರೂ. ಲೆಟ್ಸ್ ಸಿ. ಆ್ಯಂಡ್ ಕರೆಂಟು ಆಗಿಬಿಟ್ಟಿದ್ದಾರೆ ಲೈಟು. ಆ್ಯಂಡ್ ಇವಾಗ ಸ್ವಲ್ಪದ್ರಲ್ಲಿ ಮೂನ್ ಕಾಣಿಸುತ್ತೆ, ಚಾಂದ್ರಾಜ್. ಓಕೆ, ಅಷ್ಟೇ.